ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಿಮ್ಮ ಚಾನಲ್, ನಮ್ಮ ಚಾನಲ್ ಅಲ್ಲ, ಯೂಟ್ಯೂಬ್ ಚಾನಲ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಎಲ್ಗೆ ಹೋಗ್ತಾ ಇದೀವಿ ನಾವು ಇವಾಗ? ನಾವು ಡಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಡಿ ಹಿಲ್ಸ್ ಅಂದ್ರೆ ಫ್ರೆಂಡ್ಸ್ ದೇವರಾಯನ ದುರ್ಗ ಗೊತ್ತಾಯ್ತಾ? ಒಂದು ರೀಲ್ಸ್ ಮಾಡ್ಬೇಕಂತ ಇದೀವಿ. ರೀಲ್ಸ್ ಮಾಡಿ ಸಿಗ್ತೀವಿ. ಒಂದು ರೀಲ್ಸ್ ಮಾಡಿ ದೇವರಾಯನ ದುರ್ಗಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ದೇವರಾಯನ ದುರ್ಗಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ. ಫ್ರೆಂಡ್ಸ್, ದೇವರಾಯನ ದುರ್ಗಕ್ಕೆ ಹೋಗ್ತಾ ಇದೀವಿ. ಅಂದಿವೆ ಇಲ್ಲಿ ಹೋಟ್ಲಲ್ಲಿ ನಿಂತು ಫೀಲ್ ಮಾಡ್ತಾ ಇದೀವಿ. ಮಸ್ತಾಗಿದೆ. ಜೊತೆ ನಾವು ಮೆಂತ್ಯಾಬಾತ್ ಅಂತೂ ಸೂಪರ್ ಆಗಿದೆ. ಇಡ್ಲಿ, ಚಟ್ನಿ, ಬೋಂಡ, ಬಿಸಿ ಬಿಸಿ ಬೋಂಡ ಈ ಕ್ಲೈಮೇಟಲ್ಲಿ ಸಕ್ಕತ್ತಾಗಿರುತ್ತೆ. ಇವರಿಬ್ರು ನನ್ನ ಜೊತೆನೇ ಬಂದಿರೋದು. ಅವರಿಬ್ರನ್ನ ಝೂಮ್ ಮಾಡು. ಚೆನ್ನಾಗಿ ಬರೆಸ್ತಾ ಇದ್ದಾರೆ. ಪಾಪ ತಾತ ಅಜ್ಜಿ ಮಾಡ್ತಾರೆ. ಇಡ್ಲಿ, ಚಿತ್ರಾನ್ನ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅದನ್ನೆಲ್ಲ ಹಿಡಿಯೋಣ ಬರ. ತಾತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡಿ. ಹಾಂ, ಯೂಟ್ಯೂಬಲ್ಲಿ ನಾವು ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ? ನಿಮ್ಮ ಹೆಸರು? ಲಕ್ಷ್ಮಣ ಅಂತ. 8 ವರ್ಷದಿಂದ ಮಾಡ್ತಾ ಇದ್ದೀರಾ. ಹೇಗಿದೆ ವ್ಯಾಪಾರ ಎಲ್ಲ? ಯಾವಾಗ ಜಾಸ್ತಿ ಇರುತ್ತೆ ವ್ಯಾಪಾರ? ದಿನ ಒಂದೊಂದು ಥರವಾಗಿರ್ತದೆ. ಈಗ ಶನಿವಾರ ಭಾನುವಾರ ಆದರೆ ಒಂಥರ. ನಮಗೆ ರೆಗ್ಯುಲರಿಂದ ಬೆಂಗಳೂರು ಕಡೆಯಿಂದ, ಈ ಪಾವಗಡ ಕಡೆಯಿಂದ ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಒಂದೊಂದು ಸರಿ ತಿಂದೋದವರೆಲ್ಲ ಮಾಮೂಲಿಯಾಗಿ ಇಲ್ಲೇ ಬರ್ತಾ ಇರ್ತಾರೆ. ಮತ್ತೆ ಬರಬೇಕು ಅಂತಾರೆ. ಹಂಗೂ ಬೆಳಿಗ್ಗೆ ಏನು ಮಾಡ್ಯಾರ, 10-15 ಜನ ಬಂದರು, 5:15 ಬಂದರು. 5:15 ತಿಂಡಿ ರೆಡಿ ಇರ್ತದೆ. ಹಾಂ, ಟೈಮಿಂಗ್ಸು ಬೆಳಿಗ್ಗೆ ನಾವು 4 ಗಂಟೆಗೆ ಬರ್ತೀವಿ. 5:15ಗೆಲ್ಲ ತಿಂಡಿ ರೆಡಿ ಇರ್ತದೆ. ಅವರು ಬಂದು ಕೇಳ್ಕೊಂಡು ಹೋದ್ರೆ ಹಂಗೋನ ಅವ್ರು ಈಗ ಇಲ್ಲಿಗೆ ಬರ್ತೀವಿ ಅಂತ ನೋಡಿ. ನಿಮ್ಮದು ಯೂಟ್ಯೂಬ್ ನಿಂತವು ಐತೆ, ನಾವು ಅದಕ್ಕೋಸ್ಕರನೇ ಇಲ್ಲಿ ಬಂದವರು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ನಮಗೆ ರೆಗ್ಯುಲರ್ ಬರ್ತಾ ಇರ್ತಾರೆ ಯಾವಾಗಲೂ. ಏನೇನು ಮಾಡ್ತೀರಾ ಅಡುಗೆ? ನಾವು ಇಡ್ಲಿ, ಚಿತ್ರಾನ್ನ ಮಾಡ್ತೀವಿ. ರೈಸ್ ಬಾತು ದಿನ ಒಂದೊಂದು ಥರ. ಒಂದಿನ ಚಿತ್ರಾನ್ನ, ಚಿತ್ರಾನ್ನ ರೆಗ್ಯುಲರ್ ಇರ್ತದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಳ್ಳಿ ಚೆನ್ನಾಗಿರ್ತದೆ. ಒಂದೊಂದು ದಿನ ಮೆಂತ್ಯ ಬಾತ್ ಮಾಡ್ತೀವಿ, ಒಂದೊಂದು ದಿನ ಟೊಮೊಟೊ ಬಾತ್ ಮಾಡ್ತೀವಿ, ಒಂದಿನ ವಾಂಗಿ ಬಾತ್ ಮಾಡ್ತಿರ್ತೀವಿ. ದಿನ ಒಂದೊಂದು ದಿನ ಐಟಮ್ ಚೇಂಜ್ ಮಾಡ್ತಾ ಇರ್ತೀವಿ. ಚಿತ್ರಾನ್ನ ಎಳ್ಳಿಕಾಯಿ ಮಾಡ್ತಾರೆ. ಎಳ್ಳಿಕಾಯಿ ಅಂದ್ರೆ ಏನೋ ಒಂದು ವರ್ಷಕ್ಕೆ 1-3 ತಿಂಗಳು ಇರೋ. ಯಾಕಂದ್ರೆ ಎಳ್ಳಿಕಾಯಿ ಬೆಳೆತಿದ್ರೆ ಇದಿರ್ತದೆ, ಇಲ್ಲಾಂದ್ರೆ ತಂದಾದ್ರೂ ನಾವು ಮಾರ್ತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಇಡ್ಲಿ ಫಿಕ್ಸ್, ಇಡ್ಲಿ ಬೋಂಡ, ಇಡ್ಲಿ ರೆಗ್ಯುಲರ್ ಇರುತ್ತೆ. ರೈಸ್ ಬಾತು ಡೈಲಿ ಒಂದೊಂದು. ಚಿತ್ರಾನ್ನ ರೆಗ್ಯುಲರ್. ನೋಡಿ ಮೇಡಮ್, ಅವ್ರು ಚಟ್ನಿ ಹಾಕ್ಸಿ 4 ಸತಿ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ. ಅಷ್ಟು ಟೇಸ್ಟ್ ಚೆನ್ನಾಗಿದೆ. ಈ ಕಡೆ ಹೋದರಲ್ಲ ಬನ್ನಿ. ನಾಲ್ಕು ಸತಿ ಚಟ್ನಿ ಹಾಕ್ಸ್ಕೊಂಡು ತಿಂದು. ನಾನು 4 ಸತಿ ಹಾಕ್ಸ್ಕೊಂಡಿಲ್ಲ, 8 ಸತಿ ಹಾಕ್ಸ್ಕೊಂಡಿದ್ದಾರೆ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕರಗುತ್ತ ಧರೆಗೆ ಇಳಿಯುವುದು, ಹರಿಯುತ್ತ ಕಡಲ ಬೆರೆವುದು. 2,500 ಅಂತಾರೆ ಒಂದೊಂದು ಒಬ್ಬೊಬ್ರಿಗೆ. ಅದ್ರ ಬದಲು ಇಲ್ಲಿ ಇದಕ್ಕೆ ದೇವಸ್ಥಾನದಲ್ಲೇ ಬಂದು ಇಟ್ಬಿಡ್ಬೋದು ಫ್ರೀಯಾಗಿ. ಹೆಂಗೆ ಜೋಕು? ಅಲ್ಲಿ ನೋಡಿ ಗಾಯ್ಸ್, ಮುಂದೆ ಇಲ್ಲಿಂದ ದೃಶ್ಯ ಕಾಣಿಸ್ತಾ ಇದೆ. ಮೇಲೋಗಿ ನೋಡ್ಬೇಕು. ನೋಡಿ, ಇವಾಗ ಮಾತಾಡಿ. ಎಲ್ಲರೂ ಬನ್ನಿ, ಕವರ್ ಆಗ್ತೀವಿ. ಮೇಲೆ ನೋಡಿ, ಕಾಣಿಸ್ತಾ ಇದೆಯಾ ನಿಮ್ಗೆ? ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ? ಗೊತ್ತಿಲ್ಲ ಅಂದ್ರೆ ನಮಗೆ ಕಾಣಿಸ್ತಿದೆ ಕ್ಲಿಯರ್ ಆಗಿ. ಪ್ಲೇ ಮಾಡಿದ್ದೆ. ಹಾಂ, ಮಾಡಿದ್ದೀನಿ. ನೀವು ಬರಬೇಕು ಗಾಯ್ಸ್ ಒಂದ್ಸಲ. ಇಲ್ಲಿ ನೋಡಿ, ಕೆರೆ ಬಂತು. ಇಲ್ಲಿ ಸ್ಟಾಪ್ ಆಗದ. ಇದೊಂದು 6 ಸ್ಟಾಪ್ ಮಾಡ್ತೀವಿ ಈಗ.
ಇವತ್ತು ನಾವು ಬಂದಿರೋದು ವೀಕೆಂಡಲ್ಲಿ, ಆದರೂ ಯಾರು ಜನ ಇಲ್ಲ, ಒಳ್ಳೆ ಕ್ಲೈಮೇಟು. ಈ ಗೇಟ್ ಕ್ಲೋಸ್ ಅಂತ ಅನ್ಕೊಂಡ್ಬಿಟ್ವಿ. ನೋಡಿ ಫ್ರೆಂಡ್ಸ್, ದಾರಿ ಇಲ್ಲ ಅಂತ ನಿಂತ್ಕೋಬಾರ್ದು, ನಡ್ಕೊಂಡು ಹೋಗ್ತಾ ಇರಬೇಕು, ಅದೇ ದಾರಿ ಆಗುತ್ತೆ. ಯಾವ ಇವೆಲ್ಲ ನೋಡಿ ನಮ್ಮ ಭಾವ ಹೇಳ್ದಂಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಳ್ಳೆ ವ್ಯೂ ಮಾತ್ರ ಇದೆ. ಆ ಬೆಟ್ಟ ಆಮೇಲೆ ನೋಡಿ ಫಾಗು ಹಂಗೆ ಹೋಗ್ತಾ ಇದೆ. ಯಾರೋ ಕೂತಿದ್ದಾರೆ ಅಲ್ಲಿ, ಯಾರೋ ಕಪಲ್ಸ್ ಅಂದ್ಕೊಳ್ತೀವಿ. ನಮ್ಮನೆ ನೋಡ್ತಾ ಇದ್ದಾರೆ. ಯಾರೇ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇದ್ದೀವಿ, ಏನು ಮಾಡ್ತಾರೆ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾನೆ ಅಂತ. ಉಸಿರೇ ನೀದಾನೆ ನೀದಾನೆ ನಳಲಾವು ಕೂಡದಾನೆ. ವ್ಯೂ ನೋಡಕ್ ಹೋಗ್ತಾ ಇದೀವಿ. ಒಳ್ಳೆ ಗಾಳಿ, ಒಳ್ಳೆ ಫಾಗ್ ಇದೆ. ವ್ಯೂ ಪಾಯಿಂಟ್ ನೋಡಕ್ ಹೋಗ್ತಾ ಇದೀವಿ. ಸಖತ್ತಾಗಿ ಜನ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೊತ್ತು ಗೊತ್ತು. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ. ಕವಿತೆ ಕವಿತೆ ನಿನ್ನ ಅರಿತೆ ಕವಿತೆ. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ. ಗಾಯ್ಸ್ ನೋಡಿ, ಈ ಥರ ದಾರಿಯೆಲ್ಲ ನಡ್ಕೊಂಬರ್ಬೇಕು. ಈ ವ್ಯೂ ಬೇಕು ಅಂದರೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತು ಹೋಗಿದ್ದು ನಾವು ಡಿ ಹಿಲ್ಸ್ ದೇವರಾಯ ಹೇಳ್ರಪ್ಪ ಹೇಳ್ರು. ದೇವರಾಯನ ದುರ್ಗಕ್ಕೆ ಹೋಗಿದ್ವಿ. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸು. ಮಳೆ ಬರ್ತಾ ಇತ್ತು. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ದು, 1 ಅವರ್ 7 ಗಂಟೆ ಅಷ್ಟರಲ್ಲಿ ರೀಚ್ ಆಗಿದ್ವಿ. ಅಲ್ಲೇ ಟಿಫಿನ್ ಮಾಡಿದ್ವಿ. ಎಷ್ಟೆಷ್ಟು ತಿಂದ್ವಿ ಅಂದರೆ, ಇವನೊಂದು 14 ಬೋಂಡಾ ತಿಂದ, ನಾವೆಲ್ಲರೂ ಸೇರ್ಕೊಂಡು 4 ಇಡ್ಲಿ ತಿಂದ್ವಿ, 2 ಹಾಫ್ ರೈಸ್ ತಿಂದ್ವಿ. ಇಷ್ಟೆಲ್ಲ ತಿಂದರೆ ಬರೀ 140 rupees ಆಯಿತು. ಅದೆಲ್ಲ ಹಾಕ್ತೀವಿ. 3 ಕಾಫಿಗೆ 100 rupees ಆಗಿದೆ. ಓವರಾಲ್ ಎಲ್ಲ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಇದು. ಮತ್ತು ವೆರಿ ಶಾರ್ಟ್ ಇದೆ. ಒಂದು ಹಾರ್ಡ್ಲಿ 60 to 70 kilometers ಆಗುತ್ತೆ ಅಷ್ಟೇ. ಒಂದು 500 rupees ಪೆಟ್ರೋಲು, 500 rupees ತಿನ್ನಕ್ಕೆ ಇಟ್ಟಿದ್ರು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸಕ್ಕತ್ತಾಗಿತ್ತು ಮಾತ್ರ ಪ್ಲೇಸು. ಒಳ್ಳೆ ಎಲ್ಲ ಬರೀ ನಂದಿ ಹಿಲ್ಸ್ ಅಂತಾರೆ. ಈ ಥರ ಪ್ಲೇಸ್ಗಳಿಗೆಲ್ಲ ಬನ್ನಿ, ವರದಿ ನಿಜವಾದ ಸ್ವರ್ಗ ಇರೋದು ಇಲ್ಲಿ. ಇದು ಕೇಳಿ ಎಕ್ಸ್ಪೀರಿಯನ್ಸ್ ಮೇಡಮ್ ನಿಮ್ಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಿಮಗೆ ಸ್ವಲ್ಪ ಮಾತು ಬರಲ್ಲ, ಕಮ್ಮಿ ಮಾತು, ಕೆಲಸ ಮಾತ್ರ ಜಾಸ್ತಿ. ಹೇಳಂಬ ಎಕ್ಸ್ಪೀರಿಯನ್ಸ್. ಸಖತ್ ವೆದರು, ಮೋಡ, ಕ್ಲೈಮೇಟ್ ಮಾತ್ರ ಮಸ್ತಾಗಿತ್ತು. ನಂದಿ ಹಿಲ್ಸಲ್ಲೂ ಅಷ್ಟು ವ್ಯೂ, ಅಷ್ಟು ಫೀಲ್ ಇಲ್ಲ, ಬಟ್ ಸಕ್ಕತ್ತಾಗಿತ್ತು ಡಿ ಹಿಲ್ಸ್.
ಎಲ್ಲ ಮುಗಿಸ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡಿದು ಇಲ್ಲಿಂದ 40 ಮಿನಿಟ್ಸ್ ಮನೆಗೆ, 45 ಮಿನಿಟ್ಸ್ ಅಷ್ಟೇ. ಒಂದು ಫಲ್ ಒಳಗಡೆ ಆರಾಮಾಗಿ ಮನೆಗೆ ಸೇಫಾಗಿ ರೀಚ್ ಆಗ್ತೀವಿ. ಅತ್ತೆ ಅಡುಗೆ ಮಾಡಿರ್ತಾರೆ, ಊಟ ಮಾಡ್ತಾರೆ, ಚೆನ್ನಾಗಿ ಇರ್ತಾರೆ. ಹೋಗೋಷ್ಟರಲ್ಲಿ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪು. ಎಲ್ಲರೂ ಆರಾಮಾಗಿ ಎವ್ರಿ ವೀಕೆಂಡು ಹೋಗ್ಬೋದು ಬರ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ರೂಟ್ ಮಾತ್ರ ಸಕ್ಕತ್ತಾಗಿದೆ, ಫುಲ್ಲು ಕರ್ವಿಂಗ್ ಇದೆ. ಕ್ಯಾಮ್ರಾಮನ್ ವೀರೇಶ್ ಜೊತೆ ಚೆನ್ನಾಗಿದೆ ಮಾಡಿ ಟ್ರೈನಿಂಗ್ ಆಫ್. ಈ ತಾಳ ತಂತಿ ನಂದಲ್ಲ, ನೀನೇಕೆ ನನ್ನ ನಂಬೋಲ್ಲ. ಫ್ರೆಂಡ್ಸ್ ಒಂದು ಒಳ್ಳೆ ಟಿಪ್ ಕೊಡ್ತಾ ಇದ್ದಾನೆ ನಮ್ಮ ಹುಡುಗ ವೀರೇಶ್ ಅಂತ, ಡಿ ಬಾಸ್ ಫ್ಯಾನು. ಕೇಳಿಸ್ಕೊಳ್ಳಿ. ನೋಡಿ, ಯೂಶಲಾಗಿ ಈ ಥರ ಹೋಟೆಲ್ಗಳಿಗೆಲ್ಲ ಬಂದರೆ ಕಾಫಿಗೆ ಕಪ್ಪಲ್ಲಿ ಕೊಡ್ತಾರೆ. ನಾವು ಎಲ್ಲ ಹಿಂಗೆ ಕುಡಿತಿದ್ದಾನೆ, ಹಿಂಗೆ ಕುಡಿಬಾರ್ದು, ನಾವು ಸೆಂಟ್ರಲ್ ಹಿಂಗೆ ಕುಡಿಬೇಕು. ಎಲ್ಲರೂ ಹಿಂಗೆ ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋ ಥರ ಇದ್ದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ.